ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಲಿಕ್ಕೆ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು ಮುಂದೆ ಬಂದರೆ ನಿಮಗೆ ಸಾಮಾಜಿಕ ಕಾರ್ಯಕರ್ತರಿಗೆ ಕೆಲಸ ಇಲ್ಲ. ಸೊ ಸರ್ಕಾರದ ಮಟ್ಟದಲ್ಲಿ ಏನಾಗಬೇಕು ಅಂತ ಹೇಳಿದ್ರೆ ಪ್ರಾಮಾಣಿಕ ಅಧಿಕಾರಿಗಳು ಹೆಚ್ಚಾಗಿ ಬರಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಾಮಾಣಿಕ ಅಧಿಕಾರಿಗಳು ಆಗಬೇಕು, ಭ್ರಷ್ಟ ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು. ಅಂದ್ರೆ ಪ್ರಾಮಾಣಿಕ ಅಧಿಕಾರಿಗಳಿಗೆ ರಕ್ಷಣೆ ಸಿಗಬೇಕು, ಭ್ರಷ್ಟ ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು. ಆವಾಗ ನಮ್ಮಂತ ಈಗ ಸಾಮಾಜಿಕ ಕಾರ್ಯಕರ್ತರಿಗೆ ಹೆಚ್ಚು ಕೆಲಸ ಇರುವುದಿಲ್ಲ. ಯಾಕಂದ್ರೆ ಯಾವುದೇ ಒಬ್ಬ ಅಧಿಕಾರಿ ಅಥವಾ ಒಬ್ಬ ಸಿಬ್ಬಂದಿ ಅಥವಾ ನಾಗರಿಕ ಸರ್ಕಾರಿ ಕಚೇರಿಗಳಿಗೆ ಹೋದಾಗ ಅವರ ಕೆಲಸ ಸುಗಮವಾಗಿ ಆದರೆ ನಮಗೆ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ. ಈಗಾಗಲೇ ನಮ್ಮ ಸರ್ಕಾರದಿಂದ ಬಹಳಷ್ಟು ಜನ ಹೋರಾಟದ ಮುಖಾಂತರ ಈಗ RTI ಕಾಯ್ದೆ ಜಾರಿಗೆ ಬಂದಿದೆ. ಮುಂದೆ ಬಹಳಷ್ಟು ಹೋರಾಟದ ನಂತರ ನಿಮಗೆ ಗೊತ್ತಿದೆ, ಸತ್ಯೇಂದ್ರ ದುಬೆ ಎನ್ನುವಂತ ಒಬ್ಬ ಇಂಜಿನಿಯರ್ ಅನ್ನ ಹತ್ಯೆ ಮಾಡುವಂತ ನಂತರದಲ್ಲಿ ಪಾರ್ಲಿಮೆಂಟ್ ಇಡೀ ದೇಶವೇ ಒಮ್ಮೆ ಎಚ್ಚೆತ್ತುಕೊಂಡಿತ್ತು. ಪ್ರಾಮಾಣಿಕ ಜನರಿಗೆ ಅಥವಾ ಅಧಿಕಾರಿಗಳಿಗೆ ಅಥವಾ ಸಿಬ್ಬಂದಿಗಳಿಗೆ ಈ ರೀತಿ ತೊಂದರೆ ಆದರೆ ಅವರಿಗೆ ನಾವೊಂದು ರಕ್ಷಣೆಯನ್ನು ಕಲ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪಾರ್ಲಿಮೆಂಟ್ನಲ್ಲಿ ವಿಸಿಲ್ ಬ್ಲೋವರ್ಸ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಹೇಳಿಕೊಂಡು ಒಂದು ಕಾಯ್ದೆಯನ್ನ ಅವರು ಜಾರಿಗೊಳಿಸಿದ್ದಾರೆ. 2011ನೇ ಇಸವಿನಲ್ಲಿ ವಿಸಿಲ್ ಬ್ಲೋವರ್ಸ್ ಪ್ರೊಟೆಕ್ಷನ್ ಆಕ್ಟ್ ಬಂದಿದೆ. ಆ ಕಾಯ್ದೆ ಸಂಪೂರ್ಣವಾಗಿ ಜಾರಿಗೊಂಡ್ರೆ ನಿಮಗೆ ಪ್ರತಿಯೊಬ್ಬರಿಗೂ ಅದು ಸರ್ಕಾರಿ ಅಧಿಕಾರಿ ಆಗಿ ಪ್ರಾಮಾಣಿಕ ಅಧಿಕಾರಿಯಾಗಿ ಸರ್ಕಾರಿ ಇಲಾಖೆಯಲ್ಲಿ ಅವನೊಬ್ಬ ವಿಸಿಲ್ ಬ್ಲೋವರ್ ಆಗಿದ್ರು ಆಗ್ಬೋದು, ಒಂದು ಕಂಪನಿಯಲ್ಲಿ ವಿಸಿಲ್ ಬ್ಲೋವರ್ ಆಗಿದ್ರು ಆಗ್ಬೋದು, ಅಥವಾ ಸಾಮಾಜಿಕ ಕಾರ್ಯಕರ್ತರಾಗಿ ನೀವು ಮಾಡುವಂತ ಹೋರಾಟಗಳಲ್ಲಿ ನಿಮಗೆ ಯಾವಾಗಲಾದರೂ ನಿಮಗೆ ರಕ್ಷಣೆ ಕೊರತೆ ಬಂದ್ರೆ ಈ ವಿಸಿಲ್ ಬ್ಲೋವರ್ ಪ್ರೊಟೆಕ್ಷನ್ ಅಡಿಯಲ್ಲಿ ನಿಮಗೆ ರಕ್ಷಣೆ ಕೊಡುವಂತ ಒಂದು ವ್ಯವಸ್ಥೆ ಇದೆ. ಆದ್ದರಿಂದ ಈಗ ನಾವು ಈ ಒಕ್ಕೂಟವನ್ನು ಈ ಸಾಮಾಜಿಕ ಒಕ್ಕೂಟ ಮಾಡಲಿಕ್ಕೆ ಮೇನ್ ಉದ್ದೇಶ ಅದು ಏನಂದ್ರೆ ಕೇಂದ್ರ ಸರ್ಕಾರದಿಂದ ಈಗಾಗಲೇ ವಿಸಿಲ್ ಬ್ಲೋವರ್ಸ್ ಪ್ರೊಟೆಕ್ಷನ್ ಆಕ್ಟ್ ಅನ್ನ ಜಾರಿಗೆ ತರಲಾಗಿದೆ. ಆದರೆ ಅದಕ್ಕೆ ಅಧಿಕಾರಿಗಳು ನಿಯಮವನ್ನು ರೂಪಿಸಬೇಕು. ಆ ನಿಯಮವನ್ನು ರೂಪಿಸಿದ್ರೆ ಆ ಕಾಯ್ದೆಯನ್ನು ನಾವು ಜಾರಿಗೊಳಿಸಲಿಕ್ಕೆ ಆಗುದಿಲ್ಲ. ಅಂದ್ರೆ ನೀವು ಆ ಕಾಯ್ದೆಯ ಒಳ್ಳೆಯ ಅಂಶಗಳನ್ನ ಅದನ್ನು ಬಳಕೆಗೆ ಮಾಡಲಿಕ್ಕೆ ಬರುವುದಿಲ್ಲ. ಈ ನಿಟ್ಟಿನಲ್ಲಿ ಈಗ ನಾವು ನಮ್ಮ ಒಕ್ಕೂಟದ ಮೇನ್ ಉದ್ದೇಶ ಅಂದ್ರೆ ನಾವೀಗ ಕೇಂದ್ರ ಸರ್ಕಾರದ ಜೊತೆ ಮತ್ತು ರಾಜ್ಯ ಸರ್ಕಾರದ ಜೊತೆಗೆ ವಿಸಿಲ್ ಬ್ಲೋವರ್ ಪ್ರೊಟೆಕ್ಷನ್ ಆಕ್ಟ್ ಏನು ನೀವು ತಂದಿದ್ದೀರಿ ಅದನ್ನು ಪ್ರಾಪರ್ ಆಗಿ ನೀವು ನೋಟಿಫೈ ಮಾಡಿ ಗೆಜೆಟ್ನಲ್ಲಿ ಪಬ್ಲಿಷ್ ಮಾಡಿ ಆಮೇಲೆ ಅದಕ್ಕೆ ನಿಯಮವನ್ನು ರೂಪಿಸಿ ಅಲ್ಲಿ ಇರುವಂತ ಬಹಳ ಇಂಪಾರ್ಟೆಂಟ್ ಅಂದ್ರೆ ನೀವು ಯಾವುದೇ ಒಬ್ಬ ಕಾರ್ಯಕರ್ತರು ನೀವು ಒಂದು ಮಾಹಿತಿಯನ್ನು ಕೇಳಿದ್ರೆ ಅಥವಾ ಒಂದು ಮಾಹಿತಿಯನ್ನು ಸರ್ಕಾರ ಕೊಟ್ಟರೆ ನಿಮ್ಮ ಮಾಹಿತಿಯನ್ನು ಅವರು ಗೌಪ್ಯವಾಗಿರಬೇಕು. ಹೋರಾಟಗಾರರ ಮಾಹಿತಿಯನ್ನ ಸರ್ಕಾರಿ ಅಧಿಕಾರಿಗಳು ಗೌಪ್ಯವಾಗಿಡಬೇಕು. ಯಾರೇ ಒಬ್ಬರು ಆ ಮಾಹಿತಿಯನ್ನು ಗೌಪ್ಯವಾಗಿ ಹಿಡಿದೇ ಇದ್ರೆ ಆ ಅಧಿಕಾರಿಗೆ ಶಿಕ್ಷೆ ಇದೆ. ಸೊ ನಾವೀಗ ಹೋರಾಟದ ಒಂದು ಸಣ್ಣ ಪುಟ್ಟ ಘೋಷಣೆ ಕೂಗುವುದರಲ್ಲಿ ನಮಗೆ ಸಕ್ಸಸ್ ಆಗುವುದಿಲ್ಲ. ಸಕ್ಸಸ್ ಆಗುವುದು ನಮ್ಗೆ ಯಾವಾಗ ವಿಸಿಲ್ ಬ್ಲೋವರ್ ಪ್ರೊಟೆಕ್ಷನ್ ಆಕ್ಟಿಗೆ ನಿಯಮಗಳನ್ನು ಬಂದಾಗ ನೀವು ಪ್ರತಿಯೊಬ್ಬರಿಗೂ ರಕ್ಷಣೆ ಕೇಳಿದಾಗ ಆ ರಕ್ಷಣೆ ಸಿಗುವಂತ ಆಗ್ಬೇಕು. ಅದು ನಮ್ಮ ಮೇನ್ ಉದ್ದೇಶ. ಆದ್ದರಿಂದ ಈಗಾಗಲೇ ನಾವು ಈ ಒಂದು ವಿಷಯವನ್ನು ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ಜೊತೆ ಪ್ರಧಾನಮಂತ್ರಿಯವರ ಕಚೇರಿಯ ಜೊತೆ ಮುಖ್ಯಮಂತ್ರಿಯವರ ಕಚೇರಿ ಜೊತೆ ಚೀಫ್ ಸೆಕ್ರೆಟರಿ ಜೊತೆಯಲ್ಲಿ ನಾವು ಇದನ್ನ ಒಂದು ಹೋರಾಟ ರೀತಿಯಲ್ಲಿ ಈ ವಿಷಯಗಳನ್ನು ತಗೊಂಡು ಇದಕ್ಕೆ ನಿಯಮ ರೂಪಿಸುವಂತಾಗಲಿ ಒಂದು